ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಇದು ಮಡಿಕೆ ಕಾಳಿಂದ ಮೊಳಕೆ ಕಟ್ಬಿಟ್ಟು ಯಾವ ಥರ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮಡಿಕೆ ಕಾಳನ್ನ ಫಸ್ಟು ಒಂದು ಅರ್ಧ ಗ್ಲಾಸಷ್ಟು ತೊಗೊಂಡಿರೋದು. ನಾನು ಈ ಅರ್ಧ ಗ್ಲಾಸಷ್ಟು ಮಡಿಕೆ ಕಾಳನ್ನ ತೊಗೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಎರಡು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನೀರೆಲ್ಲ ತೆಗೆದು ಮತ್ತೆ ಬೇರೆ ನೀರು ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಡೋಣ. ಒಂದು 5 to 6 ಅವರ್ಸ್ ಕಾಳು ನೆನೆಲಿ. ಇದು ನೋಡಿ, ಈ ಥರ 5 to 6 ಅವರ್ಸ್ ನೆನೆಸಿದ್ದೀನಿ. ಕಾಳು ಚೆನ್ನಾಗಿ ನೆಂದಿದೆ. ಇವಾಗ ನೆಂದಿದೆ ಅಲ್ವಾ, ನೀರನ್ನೆಲ್ಲ ತೆಗೆಯೋಣ. ಇವಾಗ ನೀರೆಲ್ಲ ಚೆನ್ನಾಗಿ ಅದನ್ನು ಬಸ್ದು ಇಟ್ಕೊಂಡು ಈ ಥರ ಓಲಿರೋ ಬುಟ್ಟಿಯಲ್ಲಿ ನೀರೆಲ್ಲ ಸಪ್ರೇಟಾಗಿ ಮಾಡಬೇಕಲ್ವ, ಈ ಥರ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ನೀರು ಇಳಿಯೋಕ್ಕೆ ಬಿಡೋಣ. ಒಂದು 10 to 15 ಮಿನಿಟ್ಸ್ ಎಲ್ಲ ಚೆನ್ನಾಗಿ ನೀರು ಇಳಿದಾದ್ಮೇಲೆ ಈ ಥರ ಕುಕ್ಕರಲ್ಲಿ ಇಲ್ಲ ಒಂದು ಪಾತ್ರೆಯಲ್ಲಿ ಅದನ್ನೇ ನಾನು ಓಲಿರೋ ಬುಟ್ಟಿನಲ್ಲಿ ಹಾಕಿದ್ದೀನಲ್ವ ಕಾಳು, ಅದರಲ್ಲೇ ಹಾಕಿಬಿಟ್ಟು ಇಟ್ಟು ಓವರ್ ನೈಟು ನಾನು ಇವತ್ತು ಬೆಳಗ್ಗೆ ಕಾಳು ನೆನೆಸಿದ್ದು. ಸಾಯಂಕಾಲ ನಾನು ಈ ಥರ ಎಲ್ಲ ನೀರು ಬಸ್ದು ಕಟ್ಟಿ ಇಟ್ಟು ಇನ್ನು ನಾಳೆ ಬೆಳಗ್ಗೆ ಪಲ್ಯ ಮಾಡೋದಲ್ವ. ನೋಡಿ, ಬೆಳಗ್ಗೆಗೆ ಈ ಥರ ಚೆನ್ನಾಗಿ ಮೊಳಕೆ ಬಂದಿದೆ. ನಾನೇನು ಬಟ್ಟೆಯಲ್ಲಿ ಏನೂ ಕಟ್ಟಿಲ್ಲ. ನೀವು ಬೇಕು ಅಂದರೆ ನಾನು ಬಟ್ಟೆಯಲ್ಲೂ ಕಟ್ಟಿಟ್ಕೋಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಬಟ್ಟೆಲಿ ಕಟ್ಟೋದು ತೋರಿಸಿದ್ದೆ. ಈ ಮೊಳಕೆ ಬಂದಿದೆ ಅಲ್ವಾ, ಈಗ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಸ್ವಲ್ಪ ಶುಂಠಿ, 1 ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ, ಉಪ್ಪು ಇಷ್ಟು ಹಾಕ್ಬಿಟ್ಟು ನೈಸಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಪೇಸ್ಟ್ ಮಾಡಿ ಇದನ್ನು ಹಾಕೋದ್ರಿಂದ ಪಲ್ಯದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಪೇಸ್ಟ್ ರೆಡಿ ಇಟ್ಕೊಂಡ್ರೆ ಇವಾಗ ನಾನು ಬಾಣಲಿ ಬಿಸಿ ಇಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲು ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ಚಿಟಿಕೆ ಹಿಂಗೆ ಹಾಕೋಣ. ಹಿಂಗೆ ಹಾಕೋದ್ರಿಂದ ಕಾಳು ಪಲ್ಯ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಮೀಡಿಯಮ್ ಸೈಜದ್ದು ಒಂದು 3 ರಿಂದ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಈ ಥರ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಈ ಕಾಳನ್ನು ನಾವು ಹಾಗೆ ಪಲ್ಯ ಮಾಡೋದಕ್ಕಿಂತ ಈ ಥರ ನೆನೆಸಿ ಮೊಳಕೆ ಬರೆಸಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಹೆಚ್ಚು ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತಿಗೆ ಸಖತ್ ಒಳ್ಳೆಯದು. ಈ ಥರ ಕಾಳನ್ನು ನಾವು ಬರೀ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ನೆನೆಸ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಟೇಸ್ಟು ಕೂಡ ಚೆನ್ನಾಗಿ, ಹೆಲ್ತಿಗೂ ತುಂಬ ಚೆನ್ನಾಗಿ ಇದು. ನೋಡಿ, ಇವಾಗ ಇದು ಈರುಳ್ಳಿನೂ ಎಲ್ಲ ಫ್ರೈ ಆಯ್ತಲ್ವ. ಈರುಳ್ಳಿ ಫ್ರೈ ಆದಮೇಲೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯ್ದು, ಆ ಪೇಸ್ಟನ್ನು ಹಾಕಿಬಿಟ್ಟು ಇದನ್ನು 1-2 ನಿಮಿಷ ಚೆನ್ನಾಗಿ ಆಯಿಲಲ್ಲೇ ಹಸಿ ಸ್ಮೆಲ್ ಹೋಗೋವರೆಗೂ ನಾವು, ಯಾಕಂದರೆ ಮೆಣಸಿನ್ಕಾಯಿ ಹಸಿದೇ ಹಾಕ್ಕೊಂಡಿದ್ವಿ ಅಲ್ವ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಆದಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಅರಿಶಿನ ಸ್ವಲ್ಪ ಕಲರಿಗೆ ಚೆನ್ನಾಗಿರುತ್ತೆ ಅಂತ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಕಾಳೇನು ನಾವು ಮೊಳಕೆ ಕಾಳಿತ್ತಲ್ವ, ಆ ಮೊಳಕೆ ಕಾಳನ್ನ ಹಾಕ್ಕೊಳ್ಳೋಣ. ಮೊಳಕೆ ಕಾಳು ಹಾಕ್ಕೊಂಡು ನೀಟಾಗಿ ಒಗ್ಗರಣೆಯಲ್ಲೇ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನೀರು ಹಾಕಬೇಕು. ನೀರು ನೋಡಿಕೊಂಡು ಹಾಕಬೇಕು. ಈ ಕಾಳೆಲ್ಲ ಒಂದು ಸ್ವಲ್ಪ ಬೇಯಬೇಕಲ್ವ, ನೀರನ್ನ ನೋಡಿಕೊಂಡು ಅದೇ ಇಷ್ಟು ಒಂದು ಬೇಯೋ ಇದಕ್ಕೆ ನೀರನ್ನ ಹಾಕಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸೋಣ. ಇದು ಒಂದು 5 ನಿಮಿಷ ಬೇಯಬೇಕು. ಇದು ಕಾಳು ಫುಲ್ ಹಸಿ ಥರ ಇರುತ್ತಲ್ವ, ಸ್ವಲ್ಪ ಬೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ಬೇಯಿಸಿದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಈ ಥರ ಒಂದು ತಟ್ಟೆ ಮುಚ್ಚಿಬಿಟ್ಟು ನಾನು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವ, ಕಾಳು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇಷ್ಟು ಬೆಂದರೆ ಸಾಕು. ಇದನ್ನು ನೋಡ್ಕೋಬೇಕು. ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೋಡಿದರೆ ಅದು ಗೊತ್ತಾಗುತ್ತೆ ನಮಗೆ ಕಾಳು ಬೆಂದಿರೋದು. ಇಷ್ಟು ಬೆಂದರೆ ಸಾಕು. ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಹಳ್ಳುಪ್ಪು ನಾನು ಮಿಕ್ಸಿ ಜಾರಿಗೂ ಸ್ವಲ್ಪ ಹಾಕ್ಕೊಂಡಿದ್ದೆ, ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪನೇ ಹಾಕಿದ್ದೀನಿ ಉಪ್ಪು. ಹಾಕ್ಬಿಟ್ಟು ಇದಕ್ಕೆ ನೋಡಿ, ಇವಾಗ ನಾನು ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ ಅಲ್ವಾ, ಸಾಂಬಾರು ಪುಡಿ, ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಮಸಾಲ ಪುಡಿ 1/2 ಸ್ಪೂನಷ್ಟು ಮಸಾಲ ಪುಡಿ ಹಾಕಿಬಿಟ್ಟು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡೋಣ. 1-2 ನಿಮಿಷ ಕುದಿಬೇಕು ಅದು ಮಸಾಲ ಪುಡಿದು ಹಸಿ ಸ್ಮೆಲ್ ಹೋಗೋವರೆಗೂ. ಆಮೇಲೆ ಇದಕ್ಕೆ ನಾನು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಕಾಳಿನ ಪಲ್ಯ ಟೇಸ್ಟು ಇನ್ನೂ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಕಾಯಿ ತುರಿ ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಇನ್ನು ಲಾಸ್ಟಿಗೆ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು.
ನೀಟಾಗೆಲ್ಲ ಮಿಕ್ಸ್ ಮಾಡಿದರೆ ರುಚಿಯಾಗಿರೋ ಅಂಥ ಒಂದು ಕಾಳಿನ ಪಲ್ಯ ರೆಡಿ ಆಯಿತು. ಬರೀ ಮಡಿಕೆ ಕಾಳು ಮಾತ್ರ ಅಲ್ಲ, ನಾವು ಈ ಕಡಲೆಕಾಳು ಮತ್ತು ಹೆಸರು ಕಾಳು ಎಲ್ಲದನ್ನು ಈ ಥರ ಮೊಳಕೆ ಕಟ್ಕೊಂಡು ಹುರುಳಿಕಾಳು ಎಲ್ಲದನ್ನು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಈ ಪಲ್ಯ ನಮಗೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರಾಗಿ ಆಗುತ್ತೆ. ಈ ಗಟ್ಟಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಇದು ಕಾಳಿನ ಪಲ್ಯ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಒಂದು ಸರಿ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.